ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಂಗಭೋಗಕ್ಕೆ ಮೆಚ್ಚಿ ಲಿಂಗ ಭಕ್ತಿಯ ಮರೆದೆ, ಅಂಗಭೋಗಕ್ಕೆ ಮೆಚ್ಚಿ ಲಿಂಗ ಭಕ್ತಿಯ ಮರೆದೆ, ಭಂಗ ಪಡುತ್ತೀಹೇನು ಗುರುರಾಯ ಭವದೂರ, ಹಿಂಗೆನ್ನ ಭವವ ಸರ್ವಜ್ಞ. ಪಾಪವೆನ್ನದು ಕಾಯ ತಾಪ ನಿನ್ನದು ರಾಯ, ಪಾಪವೆನ್ನದು ಕಾಯ ತಾಪ ನಿನ್ನದು ರಾಯ, ಕೋಪದಳು ಬೇತು ಕೆಡುತ್ತಿಹೆನು ಕೈ ಬಿಡಿದು, ಕೋಪನಾಗಯ್ಯ ಸರ್ವಜ್ಞ. ಮಾಯಾ ಮೋಹವ ಮೆಚ್ಚಿ ಕಾಯವನ್ನು ಕೊರಗಿಸುತ್ತಾ, ಮಾಯಾ ಮೋಹವ ಮೆಚ್ಚಿ ಕಾಯವನ್ನು ಕೊರಗಿಸುತ್ತಾ, ಆಯಾಸಗೊಂಡು ಬಳಲದೆ ಓಂ ನಮ ಶಿವಾಯವೆಂದೆನ್ನು ಸರ್ವಜ್ಞ, ಶಿವಾಯವೆಂದೆನ್ನು ಸರ್ವಜ್ಞ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. 25ನೆಯ ಇಸ್ವಿಯಲ್ಲಿ ಒಂದು ದಿನವನ್ನು ಕಳೆದು 2ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ಬಹಳ ಜನ 1ನೇ ತಾರೀಕು ರಜೆ ಮಾಡಿಬಿಡ್ತಾರೆ. 1ನೇ ತಾರೀಕು ರಜೆ ಮಾಡಬಾರ್ದು. ಅವ್ರು 1ನೇ ತಾರೀಕು ರಜೆ ಯಾಕೆ ಮಾಡ್ತಾರೆ ಅಂದ್ರೆ, ಅದರ ಸ್ವಾಗತಕ್ಕಾಗಿ ಅವರು ರಾತ್ರಿ ಎಲ್ಲ ನಿದ್ದೆಗೆಟ್ಟಿರ್ತಾರೆ. ನಿನ್ನೆ ಒಂದು ವರದಿ ಬಂತು ಬೆಂಗಳೂರಿನಿಂದ. ಏನಂದ್ರೆ, ಅಲ್ಲಿ MG ರಸ್ತೆ, ಮಹಾತ್ಮ ಗಾಂಧಿ ರೋಡ್ ಇದೆ, ಅಲ್ಲಿ ಮತ್ತು ಸುತ್ತಮುತ್ತ ಏನು ಅಕ್ಕಪಕ್ಕದ ರಸ್ತೆ ಒಂದೇ ಇರಬೇಕು, ಮೋಸ್ಟ್ಲಿ ಬ್ರಿಗೇಡಿಯರ್ ರಸ್ತೆ ಅಂತ ಕಾಣುತ್ತೆ, ಅಥವಾ ಮಹಾತ್ಮ ಗಾಂಧಿ ರಸ್ತೆ ಒಂದರಲ್ಲೇ 15 ಮೆಟ್ರಿಕ್ ಟನ್ ಕಸ ಸಂಗ್ರಹ ಮಾಡಿದ್ದಾರೆ. ಅಂದ್ರೆ ಹೊಸ ವರ್ಷದ ಆಚರಣೆಗೆ ಕೊಳೆ ಮಾಡೋರೆಲ್ಲ 15 ಮೆಟ್ರಿಕ್ ಟನ್ ಅಂದ್ರೆ 150 ಟನ್ ಆಯ್ತು. ಒಂದು ರಾತ್ರಿಗೆ 150 ಟನ್ ಕಸ ಸಂಗ್ರಹ ಮಾಡ್ತಾರೆ ಅಂದ್ರೆ ಕಸ ಮಾಡ್ತಾರೆ ಇವರು ಅಂದ್ರೆ, ಆ ಹೊಸ ವರ್ಷಕ್ಕೆ ಅರ್ಥ ಏನಿದೆ? ಮತ್ತು 1ನೇ ತಾರೀಕು ರಜೆ ಮಾಡ್ಕೊಳ್ತಾರೆ, ರಾತ್ರಿ ಎಲ್ಲ ಮೋಜು ಮಸ್ತಿ ಮಾಡಿ 1ನೇ ತಾರೀಕು ರಜೆ ತಗೊಂಡ್ಬಿಡೋದು. ಅಂದ್ರೆ ಇವ್ರ ಉದ್ದೇಶ ಏನಿದೆ? ಪ್ರಗತಿಗಿಂತಲೂ ವಿಗತಿ, ವಿಕಾಸಕ್ಕಿಂತಲೂ ವಿಕಾರದ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ತಾ ಇದ್ದಾರೆ ಅಂತ ಆಯ್ತು ಇದೆಲ್ಲ ನೋಡಿದ್ರೆ. ಇನ್ನು ಈ ಅರ್ಧಂಬರ್ಧ ಜೀವಿಗಳು, ಅರ್ಧಂಬರ್ಧ ಬುದ್ಧಿವಂತರು ಹಿಂಗ್ ಮಾಡಿದ್ರೆ, ಇದೇ ಸಮಯವನ್ನು ಉಪಯೋಗಿಸ್ಕೊಂಡು ಗೂಂಡಾಗಳು, ಅತ್ಯಾಚಾರಿಗಳು, ಕುಡುಕರು ಅವರು ತಮ್ಮ ದುಷ್ಟತನವನ್ನು ಮೆರೆಯಕ್ಕೆ ನೋಡ್ತಾರೆ. ಅಂದ್ರೆ ಸಾವಿರಾರು ಜನ ಪೊಲೀಸರು ಇಂಥವ್ರನ್ನ ಅವಾಯ್ಡ್ ಮಾಡ್ಬೇಕಾಗತ್ತೆ. ಅಂದ್ರೆ ಅಂಥವ್ರಿಗೆ ಭಯ ಹುಟ್ಟಿಸ್ಬೇಕಾಗತ್ತೆ. ಪೊಲೀಸರು ಇನ್ನೂ 1000 ಜನ ಇದ್ರು ಅವ್ರಿಗೇನು ಭಯ ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. CC ಕ್ಯಾಮ್ರಾ ಅಳವಡಿಸಿದ್ದಾರೆ. ಸುಮಾರು 7,000 CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದಾರೆ. ಅದಕ್ಕೆ ಭಯಪಟ್ಟಿದಾರಷ್ಟೇ. ಅದಕ್ಕೆ ಮೊನ್ನೆ ರಾತ್ರಿ ಯಾವುದೇ ರೀತಿಯ ಅಚಾತುರ್ಯಗಳು ಅಥವಾ ನಡಿಬಾರದ ಘಟನೆಗಳು ನಡೆದಿಲ್ಲ. ಅದು ಹೆದರ್ಕೊಂಡಿರೋದೇನಕ್ಕೆ ಅಂದ್ರೆ ಪೊಲೀಸರಿಗಲ್ಲ, CC ಕ್ಯಾಮ್ರಾಕ್ಕೆ. ಅದ್ರಲ್ಲಿ ರೆಕಾರ್ಡ್ ಆಗ್ಬಿಡುತ್ತೆ, ಸಿಕ್ಕು ಬೀಳ್ತೀವಿ ಅಂತ ಹೇಳಿ ಕಂಡು ಬರೋ ಹಾಗೆ ಯಾವ ಅಪರಾಧ ಕೃತ್ಯಗಳು ನಡೆದಿಲ್ಲ ಅಂತ ಹೇಳಿ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಅಂದ್ರೆ ಈ
ಮೂಢನಂಬಿಕೆಗಳ ಬಗ್ಗೆ ಬಹಳ ಮಾತಾಡ್ತಿರ್ತಾರೆ ವಿಚಾರವಾದಿಗಳು. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋದ್ರೆ ಅಥವಾ ಮತ್ತೊಂದಕ್ಕೆ ಹೋದ್ರೆ ಅಲ್ಲೂ ಮೂಢನಂಬಿಕೆಗಳು ಇರ್ತವೆ, ಇಲ್ಲ ಅಂತ ಏನಲ್ಲ. ಆದ್ರೆ ಆ ಮೂಢತೆಗಿಂತಲೂ ಈ ಹೊಸ ವರ್ಷದ ಆಚರಣೆ ಇದೆಯಲ್ಲ, ಅದಿನ್ನೂ ಕೆಟ್ಟದ್ದು. ಇದನ್ನ ಯಾರು ಕಾಣಿಸೋದೇ ಇಲ್ಲ. ಅಂದ್ರೆ ವಿಜ್ಞಾನದ ಹೆಸರಿನಲ್ಲಿ ಆಮೇಲಿಂದ ಪಾಶ್ಚಿಮಾತ್ಯರ ಸಂಸ್ಕೃತಿ ಪ್ರಕಾರ ಮಾಡಿದ್ರೆ ಅದು ಎಷ್ಟು ಮಾಡಿದ್ರು ಏನ್ ಮಾಡಿದ್ರು ಕೆಟ್ಟದ್ದಲ್ಲ, ಮೌಢ್ಯತೆ ಅಲ್ಲ. ನಮ್ಮ ಸಂಸ್ಕೃತಿ ಹೆಸರಿನಲ್ಲಿ ಏನೋ ಅದು ತಿಳಿಲಾರ್ದವರು, ಅನಕ್ಷರಸ್ಥರು, ಕೆಲವು ಸಾರಿ ಅಕ್ಷರಸ್ಥರು ಕೂಡ ವಿದ್ಯಾವಂತರು ಮಾಡಬಹುದು ಬಿಡಿ, ಮೂಢನಂಬಿಕೆ ಬೀಳ್ಬಹುದು, ಬೀಳೋದೇ ಇಲ್ಲ ಅಂತ ಹೇಳಕ್ ಬರಲ್ಲ. ಅಂದ್ರೆ ಯಾವಾಗ ಈ ಜಗತ್ತು ಸರಿ ಹೋಗೋದು? ಇವರೆಲ್ಲ ತಿದ್ದುಕೊಂಡು ಶಾಂತಿ, ಸಮಾಧಾನ, ಸ್ವಚ್ಛತೆ, ಶಿಸ್ತು ಇದೆಲ್ಲ ಅಳವಡಿಸ್ಕೊಳ್ಳೋದು ಯಾವಾಗ? ಅದಕ್ಕೆ ಇಂತಹ ಎಲ್ಲಾ ಸಂದರ್ಭಗಳಲ್ಲೂ, ಇಂತಹ ಎಲ್ಲ ಅಪಸವ್ಯಗಳ ಪ್ರಸಂಗದಲ್ಲಿ ನಮಗೆ ನೆನಪಾಗ್ತಕ್ಕಂಥದ್ದು ಜಪಾನ್. ಜಪಾನಿಯರು ಅವ್ರದ್ದೇ ಆದಂತ ಒಂದು ಧರ್ಮವನ್ನ ಅನುಸರಣೆ ಮಾಡ್ತಾರೆ. ಆ ಧರ್ಮವೂ ಕೂಡ ಭಾರತೀಯ ಸಂಸ್ಕೃತಿಯ ಆಧಾರದ ಮೇಲೆ, ಅದರಲ್ಲೂ ವಿಶೇಷವಾಗಿ ಬೌದ್ಧ ಧರ್ಮದ ಆಧಾರದ ಮೇಲೆ ರೂಪುಗೊಂಡಿರ್ತಕ್ಕಂಥದ್ದು. ಅದರಲ್ಲಿ ಇರ್ತಕ್ಕಂಥ ಅಪಸವ್ಯಗಳನ್ನು ಬಿಟ್ಟು ಆಧುನಿಕತೆಗೆ ಮತ್ತು ಯೋಗ ಧರ್ಮ ಮಾರ್ಗಕ್ಕೆ ಅನುಸಾರವಾಗಿ ಸಮಯ ಪಾಲನೆ, ಶಿಸ್ತು, ತಾಳ್ಮೆ, ಶಾಂತಿ, ಸಮಾಧಾನ ಇವುಗಳನ್ನು ಅಳವಡಿಸ್ಕೊಂಡಂತ ಒಂದು ಭವ್ಯವಾದ ದಿವ್ಯವಾದ ಸಂಸ್ಕೃತಿಯನ್ನ ಜಪಾನಿಯರು ಕಲ್ತ್ಕೊಂಡಿದ್ದಾರೆ. ಅಲ್ಲಿ ಭಯೋತ್ಪಾದನೆಗೆ ಅವಕಾಶ ಇಲ್ಲ. ನನಗೆ ಬುದ್ಧಿ ಬಂದಾಗಿಂದ ಇಲ್ಲಿವರೆಗೆ, ಅಂದ್ರೆ ಸುಮಾರು 85-86ರಿಂದ ನಾವು ವಾರ್ತೆ ಕೇಳ್ತಾ ಇದ್ದೀವಿ ಅಂತ ಇಟ್ಕೊಳ್ಳಿ. ಒಬ್ಬ ಮೊನ್ನೆ, ಅಂದ್ರೆ ಹೋದ ವರ್ಷ, ಆಚೆ ವರ್ಷ ಕಾಣುತ್ತೆ, ಒಬ್ಬ ಮಾಜಿ ಪ್ರಧಾನಿಯನ್ನ ಒಬ್ಬ ಗುಂಡು ಹೊಡೆದು ಕೊಂದ ಜಪಾನ್ ದೇಶದಲ್ಲಿ. ಅಷ್ಟು ಬಿಟ್ರೆ ಅಲ್ಲಿ ಇನ್ಯಾವ ಒಂದು ರೀತಿ ಭಯೋತ್ಪಾದಕ ಘಟನೆಗಳು, ಬಾಂಬ್ ಸ್ಫೋಟಗಳು, ಅತ್ಯಾಚಾರಗಳು, ಅನಾಚಾರಗಳು ಇವುಗಳ ಬಗ್ಗೆ ನಾವು ಕೇಳೋದೇ ಇಲ್ಲ. ಹಾಗಂತ ಅವರೇನು ಸಂಪೂರ್ಣ ಮುಕ್ತಾತ್ಮರಾಗ್ಬಿಟ್ಟಿದಾರ? ಇಲ್ಲ. ಅಲ್ಲೂ ಸ್ವಲ್ಪ ಸ್ವಲ್ಪ ಭ್ರಷ್ಟಾಚಾರ ಇದೆ, ಬಹಳ ಕಡಿಮೆ. ನಮ್ಮಲ್ಲಿ ಒಂದು 80% ಇದ್ರೆ ಅವರಲ್ಲಿ ಒಂದು 8% ಅಥವಾ ಇನ್ನೂ ಕಡಿಮೆ ಅಂತ ಇಟ್ಕೊಳ್ಳಿ. ಆಮೇಲೆ ಅವರ ಆಹಾರ ಪದ್ಧತಿ ಅಷ್ಟು ಚೆನ್ನಾಗಿಲ್ಲ. ಅಂದ್ರೆ ಮಾಂಸಾಹಾರ, ವಿಚಿತ್ರ ವಿಚಿತ್ರ ಆಹಾರಗಳು, ಅಂದ್ರೆ ಆಹಾರದ ವಿಷಯದಲ್ಲಿ ಸ್ವಲ್ಪ ಚೀನಾದ ಅಣ್ಣ ತಮ್ಮಂದ್ರೆ ಅವರು. ಅಷ್ಟು ಬಿಟ್ರೆ ಅವರು ಅಳವಡಿಸ್ಕೊಂಡಂತಹ ಸಂಸ್ಕೃತಿ ಏನಿದೆಯಲ್ಲ ಬಹಳ ಅದ್ಭುತವಾದಂಥದ್ದು. ಇದಕ್ಕೆ ಕಾರಣ ಏನು? ನಮ್ಮಲ್ಲಿ ಇಷ್ಟೆಲ್ಲ ಪೊಲೀಸರಿದ್ದು, ಆಮೇಲಿಂದ ಕಾನೂನಿನ ಭಯ ಇದ್ದು, ಅವ್ರ ಕಣ್ಣೆದುರಿಗೆ ಕೆಲವರಿಗೆ ಗಲ್ಲು ಶಿಕ್ಷೆ ಆಗಿದ್ದು, ಮತ್ತು ಭಯೋತ್ಪಾದನೆ, ಅತ್ಯಾಚಾರ, ಅನಾಚಾರಗಳು, ಕಳ್ಳತನಗಳು ನಡೀತಾ ಇರೋದಕ್ಕೆ ಕಾರಣ ಏನು? ಅಲ್ಲಿ ಈ ಥರದ್ದೆಲ್ಲ ನಡೀದೇ ಇರೋದಕ್ಕೆ ಕಾರಣ ಏನು? ಅಂದ್ರೆ ಅಲ್ಲಿಯ ಶಿಕ್ಷಣ ಪದ್ಧತಿಯನ್ನ ನಾವು ತಿಳ್ಕೊಳ್ಳೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಅಲ್ಲಿ ಬಹಳ ಉನ್ನತವಾದಂತಹ ಶಿಕ್ಷಣವನ್ನು ಕೊಡ್ತಾರೆ. ಸಣ್ಣ ಮಕ್ಕಳನ್ನ, ಅಂದ್ರೆ ಶಿಕ್ಷಣವನ್ನು ವ್ಯಾಪಾರ ಮಾಡಿಲ್ಲ ನಾವು, ಅದೊಂದು ವಾಣಿಜ್ಯೀಕರಣ ಮಾಡಿಲ್ಲ, ಕಮರ್ಷಿಯಲೈಸೇಷನ್ ಮಾಡಿಲ್ಲ. ಅಂದ್ರೆ ದುಡ್ಡನ್ನು ತೊಡಗಿಸಿ ದುಡ್ಡನ್ನು ತೆಗೆಯೋದು ಅವ್ರ ಗುರಿ ಅಲ್ಲ. ಶಿಕ್ಷಣದಲ್ಲಿ ಸರ್ಕಾರವೇ ಎಲ್ಲ ವ್ಯವಸ್ಥೆ ಮಾಡಿ ಶಿಕ್ಷಕರಿಗೆ ಉತ್ತಮವಾದಂತಹ ಸಂಬಳವನ್ನು ಕೊಟ್ಟು ಮತ್ತು ಉತ್ತಮವಾದಂತಹ ಶಿಕ್ಷಕರನ್ನ ಆಯ್ಕೆ ಮಾಡಿ, ಇನ್ನೊಂದು ಒಳ್ಳೆ ಕೆಲಸ ಏನ್ ಮಾಡ್ತಾರೆ ಅಂದ್ರೆ ಅವರು ಕಡಿಮೆ ಮಕ್ಕಳನ್ನ ಇಟ್ಕೊಂತಾರೆ. ಅದರಲ್ಲೂ ಏನು ಪ್ರೀ ನರ್ಸರಿ ಅಥವಾ ನರ್ಸರಿ, ಪ್ರೈಮರಿ, ಹೈಯರ್ ಪ್ರೈಮರಿ,
ಅಥವಾ ಹೈಸ್ಕೂಲ್ನವರೆಗೂ ತುಂಬಾ ಕಡಿಮೆ ಜನ, ಅಂದ್ರೆ 10-15 ಜನ ಹುಡುಗರು. ನನಗೆ ಅದರ ಅನುಭವ ಇದೆ. ಕಡಿಮೆ ಹುಡುಗರಿದ್ದಾಗ ಅದರಿಂದ ಏನ್ ಲಾಭ ಆಗತ್ತೆ? ನಾವು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಸಾಗಿ ಬಂದವರು 5 ಜನ ಮಾತ್ರ. ಇನ್ನು ಬಾಕಿಯವರು ಬರ್ತಿದ್ರು, ಹೋಗ್ತಿದ್ರು, ಫೇಲ್ ಆಗಿ ಅಥವಾ ಪಾಸ್ ಆಗಿ ನಮಗ್ ಸಿಕ್ತಿದ್ರು, ಫೇಲ್ ಆಗಿ ಸಿಕ್ತಿದ್ರು, ಮತ್ತೆ ಫೇಲ್ ಆಗಿ ಹಿಂದುಳ್ಕೊಂತಿದ್ರು. SSLC ಬರೋ ಹೊತ್ತಿಗೆ ನಾವು 8 ಜನ ಉಳ್ಕೊಂಡ್ವಿ. 6ನೇ ತರಗತಿಯಲ್ಲಿ ಸಿಕ್ಕಂತವರು ಒಂದು 2 ಅಂತ ಕಾಣುತ್ತೆ. ಅವರು 10ನೇ ತರಗತಿವರೆಗೂ ಫೇಲ್ ಆಗಲಿಲ್ಲ. ಅಂದ್ರೆ ಸುಮಾರು 5ರಿಂದ 8 ಜನ, ಬಹಳ ಅಂದ್ರೆ 10 ಜನ ಇರ್ತಿದ್ವಿ. ಹಾಗಾಗಿ ನಮ್ಮ ಬ್ಯಾಚ್ ನಲ್ಲಿ ಏನು 8 ಜನ SSLC ಪಾಸ್ ಆದವು, ಅವರೆಲ್ಲರೂ ಕೂಡ ಉತ್ತಮವಾದಂತಹ ಉನ್ನತ ರೀತಿಯಲ್ಲಿ ಅಥವಾ ಜೀವನವನ್ನು ಕಟ್ಕೊಂಡು ವಾಮ ಮಾರ್ಗವನ್ನು ಹಿಡಿಲಾರದೆ, ಕೆಟ್ಟ ಮಾರ್ಗವನ್ನು ಹಿಡಿಲಾರದೆ, ಕೆಟ್ಟ ಚಟಗಳನ್ನು ಕಲಿಲಾರದೆ ಬದುಕಿದ್ರು. ಅದಕ್ಕೊಂದು ಕಾರಣ ಏನಾಯ್ತು ಅಂತಂದ್ರೆ, ಒಂದು ನಾವೆಲ್ಲ ಬಹಳ ಆತ್ಮೀಯವಾಗಿ ಬದುಕಿದ್ವಿ. ಬಹಳ ಅಂತ ಹೇಳದೇ ಇದ್ರು ಒಟ್ಟು ಆತ್ಮೀಯವಾಗಿರ್ತಿದ್ವಿ. ಆಮೇಲೆ ಶಿಕ್ಷಕರುಗಳಿಗೆ ನಮ್ಮ ಬಗ್ಗೆ ಗಮನ ಕೊಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ನಮ್ಮ ಶಿಕ್ಷಕರುಗಳೇನು ನಮ್ಮನ್ನ ಬೈದು ಬಾಡದು ತುಂಬಾ ಗಮನ ಕೊಡ್ತಿದ್ದಾರೆ ಅಂತ ಹಂಗೇನಿಲ್ಲ. ಅದರಲ್ಲಿ ಒಬ್ರು ಮಾತ್ರ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಅವರು ಪ್ರೈಮರಿ ಸ್ಕೂಲ್ ಶಿಕ್ಷಕರು, ಮಿಡ್ಲ್ ಸ್ಕೂಲ್ ಅಂತಾರೆ ಆ ಕಡೆ ಎಲ್ಲ, 5, 6, 7ನೇ ತರಗತಿ ಅಂತ ಶಿಕ್ಷಕರಿದ್ರು. ನಾವು ಹೈಸ್ಕೂಲ್ಗೆ ಹೋದ್ಮೇಲೂ ಸಹಿತ ನಮ್ಮ ಬಗ್ಗೆ ಅವ್ರ ಗಮನ ಕಡಿಮೆ ಮಾಡ್ಲಿಲ್ಲ. ನಾವೆಲ್ಲ ಅವ್ರನ್ನ ಬಹಳ ಹಚ್ಕೊಂಡಿದ್ವಿ, ಅವರು ನಮ್ಮನ್ನ ಹಚ್ಕೊಂಡಿದ್ರು. TV ನಾಗರಾಜರಾವ್ ಅಂತ ಹೇಳಿ. ನಮ್ಮ ವೈಯಕ್ತಿಕ ವಿಷಯದಲ್ಲೂ ಕೂಡ ಅವರು ಗಮನ ಕೊಡ್ತಾ ಇದ್ರು. ಅಂದ್ರೆ ಹಣ ಬೇಕಾ, ಕೊಟ್ಟು ಮತ್ತೆ ತಾಯಿ ತಂದೆಗಳಿಂದ ಕೊಡಿಸ್ತಾ ಇಸ್ಕೊಂತ ಇದ್ರು. ಆಮೇಲೆ ಏನಾದ್ರೂ ನಾವು ತಪ್ಪು ಮಾಡಿದ್ರೆ, ಅವ್ರಿಗೆ ಸುದ್ದಿ ಹೋಯ್ತು ಅಂದ್ರೆ ಅವ್ರು ಅದನ್ನ ಗಮನ ಹರಿಸಿ, ಯಾಕಪ್ಪ ಈ ತರ ಯಾಕೆ ಆಗ್ತಿದೀಯ ನೀನು, ಕಡಿಮೆ ಮಾರ್ಕ್ಸ್ ತೆಗೆದ್ರೆ ಅಥವಾ ಏನಾದ್ರೂ ತಡವಾಗಿ ಎದ್ರೆ, ಸರಿಯಾಗಿ ಕ್ಲಾಸಿಗೆ ಬರ್ದೇ ಹೋದ್ರೆ, ಈ ತರ ಎಲ್ಲ ಗಮನ ಹರಿಸ್ತಾ ಇದ್ರು. ಆದ್ರಿಂದ ವ್ಯಕ್ತಿತ್ವ ಬೆಳಿಲಿಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ಜಪಾನ್ ದೇಶವೊಂದನ್ನು ಬಿಟ್ಟು ಅಥವಾ ಇನ್ನು ಕೆಲವು ಸಣ್ಣ ಪುಟ್ಟ ದೇಶಗಳಿದಾವೆ, ಅವ್ರು ಜಪಾನ್ನಷ್ಟು ಕರಾರುವಾಕ್ಕಾಗಿ ಅಳವಡಿಸ್ಕೊಂಡಿಲ್ಲ. ಜಪಾನ್ದವರು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಮತ್ತು ಸಾವಿರಾರು ವರ್ಷಗಳಿಂದ ಇನ್ನೊಂದು ಸಂಸ್ಕೃತಿಗೆ ಗುಲಾಮರಾಗಲಾರ್ದೆ, ಇನ್ನೊಬ್ಬ ಪರಕೀಯರ ಆಳ್ವಿಕೆಗೆ ಅವಕಾಶ ಮಾಡಿಕೊಡ್ಲಾರ್ದೆ ಅವ್ರು ಬದುಕಿದ್ದಾರೆ. ಅದೇ ಸಾಕ್ಷಿ ಅವ್ರು ಕೊಡ್ತಾ ಇರ್ತಕ್ಕಂತಹ ಶಿಕ್ಷಣದಲ್ಲಿ ಶಕ್ತಿ ಇದೆ, ಭಕ್ತಿ ಇದೆ, ದೇಶಭಕ್ತಿ ಬೆಳೆಸ್ತಾರೆ ಅವರು. ಪ್ರತಿಯೊಂದು ಮಗುವಿಗೂ ದೇಶಭಕ್ತಿ ಬೆಳೆಸ್ತಾರೆ. ಇದನ್ನ ನಾವು ಮಾಡದೆ ಹೋದ್ರೆ ನೀವು ಆರ್ಥಿಕ ಪ್ರಗತಿ ಏನು ಪ್ರಯೋಜನ ಇಲ್ಲ, ನೀವು ಚಂದ್ರಲೋಕಕ್ಕೆ ಹೋಗಿ ಹೇಳಿದ್ರು ಪ್ರಯೋಜನ ಇಲ್ಲ. ಏನ್ ಪ್ರಗತಿ ಮಾಡಿದ್ರು ನೈತಿಕ ಮಟ್ಟ ಮತ್ತು ಆಧ್ಯಾತ್ಮಿಕ ಮಟ್ಟವನ್ನ ಸುಧಾರಿಸದೆ ಹೋದ್ರೆ ಕೊನೆಗೆ ಪಶ್ಚಾತ್ತಾಪ ಪಡ್ತಕ್ಕಂಥದ್ದು ಅದು ತಪ್ಪೋದೇ ಇಲ್ಲ. ನೀವು ಸಾವಿರಾರು ಜನನ ಚೆನ್ನಾಗಿ ಮಾಡಿದ್ರು ಕೂಡ ಕೆಲವರು ಭಯೋತ್ಪಾದಕರಿದ್ರೆ, ಕೆಲವರು ಉಡಾಫೆ ಮಂದಿಗಳಿದ್ರೆ, ಕೆಲವರು ದೇಶದ್ರೋಹಿಗಳಿದ್ರೆ ಅವರೆಲ್ರಿಗೂ ತೊಂದರೆ ಕೊಡಬಲ್ಲರು. ಅವ್ರನ್ನ ನಿಯಂತ್ರಣ ಮಾಡಕ್ಕೆ ದೇಶ ಬಹಳಷ್ಟು ಖರ್ಚು ಮಾಡಬೇಕಾಗತ್ತೆ. ಇದು ಅನಿವಾರ್ಯ. ಕೆಲವು ದೇಶಗಳಿಗೆ, ನಮ್ಮ ದೇಶಕ್ಕೆ ಅದು ಅನಿವಾರ್ಯ. ಅನೇಕ ಸಂಸ್ಕೃತಿ, ಅನೇಕ ಧರ್ಮ, ವೈವಿಧ್ಯತೆಯನ್ನು ನಾವು ಒಪ್ಕೊಂಡಿದೀವಲ್ಲ, ಹಾಗಾಗಿ ಆ ತೊಂದರೆಗಳಾಗತ್ತೆ. ಆದರೂ ಶಿಕ್ಷಣದ ಕಡೆಗೆ ಮತ್ತು ಆತ್ಮ ಸಂಯಮದ ಕಡೆಗೆ ಹೆಚ್ಚಿನ ಗಮನವನ್ನ ನಾವೆಲ್ಲರೂ ಕೊಡಲೇಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣ.